ಅಗೇನ್ ಹೇಗಿದ್ರೆ ಎಲ್ಲರೂ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಮ್ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ. ಅವ್ರು ಯಾರಂತ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ.
ಬಂದರು. ಸೊ ಇನ್ಸ್ಟಾಲೇಷನ್ಗೆ ಬಂದಾಗ ನಾವು ವಾಲ್ ಮೌಂಟಲ್ಲಿ ಸ್ಟ್ಯಾಂಡ್ ಬೇಡ ಅಂತ ಹೇಳ್ಬಿಟ್ಟು ವಾಲ್ ಮೌಂಟ್ನ ಫಿಕ್ಸ್ ಮಾಡಿಸಿದ್ವಿ. ಸೊ ಇದು ನಮ್ಮ ಹೊಸ ಟಿ ವಿ ಬ್ಲಾಪಂಕ್ಟ್ 4K ಆ್ಯಂಡ್ರಾಯ್ಡ್ ಟಿ ವಿ 50 ಇಂಚಸ್ ಇದೆ ಇದು. ಸೊ ಇದರ ಫೀಚರ್ಸ್ನ ಹೇಳ್ತೀನಿ ನಾನು ನಿಮಗೆ ಇವಾಗ. ಮೇನ್ಲಿ ಬಂದ್ಬಿಟ್ಟು ಇದು ಬೆಸಲ್ ಲೆಸ್ ಇದೆ, ಇಲ್ಲಿ ಜಸ್ಟ್ ಸಿಲ್ವರ್ ಲೈನಿಂಗ್ನ ಕೊಟ್ಟಿದ್ದಾರೆ ಅವರು. ಹಾಗೆ ಇದರ ಬ್ರೈಟ್ನೆಸ್ ಕೂಡ ಬಂದ್ಬಿಟ್ಟು 550 ನಿಟ್ಸ್ ಇದೆ. ಮತ್ತು ಇದು OS ಕೂಡ ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ 10 ಇದೆ. ಹಾಗೆ ಇದರ ಆಡಿಯೋ ವೈಸ್ ಬಂದರೆ ಡಾಲ್ಬಿ ಅಟ್ಮಾಸ್ ಸಪೋರ್ಟಿಂಗ್ ಇದೆ. ಹಾಗೆ ಅವರು 4 ಸ್ಪೀಕರ್ಸ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಾಟಮಲ್ಲಿ 4 ಸ್ಪೀಕರ್ಸ್ನ ಕೊಟ್ಟಿದ್ದಾರೆ. ಅದರ ಟೋಟಲ್ ಔಟ್ಪುಟ್ ಬಂದ್ಬಿಟ್ಟು 60 ವ್ಯಾಟ್ಸ್ ಇದೆ. ಆ್ಯಕ್ಚುಲಿ ನಾವು ನೋಡ್ತಿದ್ದಂಥ ಪ್ರೈಸಿಗೆ ನಮಗೆ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಜಸ್ಟು 20-40 ವ್ಯಾಟ್ಸ್ ಇರೋವಂಥದ್ದು ಮಾತ್ರ ಸಿಗ್ತಾ ಇತ್ತು ಆಡಿಯೋ. ಬಟ್ ನಮಗೆ ಬ್ಲಾಪಂಕ್ಟಲ್ಲೇ 60 ವ್ಯಾಟ್ಸ್ ಸಿಕ್ಕಿದ್ದು. ಹಾಗೆ ಇದರ ವಿಡಿಯೋ ವೈಸ್ ಬಂದರೆ ಡಾಲ್ಬಿ ವಿಷನ್ ಸಪೋರ್ಟಿಂಗ್ ಇಲ್ಲ. ಸೊ ಅದ್ರ ಬದಲು ಅವ್ರು ಏನು ಮಾಡಿದ್ದಾರೆ ಅಂದರೆ HDR 10+ ಸಪೋರ್ಟಿಂಗ್ನ ಕೊಟ್ಟಿದ್ದಾರೆ. ಹಾಗೆ ಕನೆಕ್ಟಿವಿಟಿ ವೈಸ್ ಅಂತ ಬಂದರೆ ನಿಮಗೆ ಡ್ಯುಯಲ್ ಬ್ಯಾಂಡ್ ಸಪೋರ್ಟಿಂಗ್ ಇದೆ. ಹಾಗೆ 3 HDMI ಪೋರ್ಟ್ಸ್ ಇದೆ ಮತ್ತು 2 USB ಪೋರ್ಟ್ಸ್ ಕೂಡ ಅವ್ರು ಕೊಟ್ಟಿದ್ದಾರೆ. ಹಾಗೆ ನೀವೇನಾದರೂ ಎಕ್ಸ್ಟ್ರಾ ಕನೆಕ್ಟಿವಿಟಿ ಬೇಕಂತ ಅಂದರೆ ಹೋಮ್ ಥಿಯೇಟರ್ ಅಥವಾ ಸೌಂಡ್ ಬಾಕ್ಸ್ನ ನೀವು ಕನೆಕ್ಟ್ ಮಾಡ್ಕೋಬೋದು. ನಮಗಿರೋ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ದು ಇಂಟರ್ನಲ್ ಸ್ಟೋರೇಜು. ಸೊ ಇವಾಗ ಕರೆಂಟ್ಲಿ ಅವರು 8 GB ಇಂಟರ್ನಲ್ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಯಾವ ಆ್ಯಪ್ಸ್ ಬೇಕೋ ಅದನ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಆದರೆ ಗೇಮ್ ಆಡೋದಕ್ಕೆ ಸ್ವಲ್ಪ ಇದು ಪ್ರಾಬ್ಲಮ್ ಅಂತ ಅನ್ನಿಸ್ತು ನಮಗೆ. ಗೇಮ್ ಆಡೋದಕ್ಕೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಸ್ಟೋರೇಜ್ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಇವಾಗ ಏನು ಮಾಡಬೇಕಂದ್ರೆ ನಾವೇ ಇವಾಗ ಒಂದು ಏನಾದರೂ ಪೆನ್ ಡ್ರೈವ್ ಆ ಥರ ಏನಾದರೂ ತೊಗೊಂಡು, ಹೇಗಿರೋ ಅವರು 2 USB ಪೋರ್ಟ್ನ ಕೊಟ್ಟಿದ್ದಾರಲ್ವ, ಸೊ ಹಾಗಾಗಿ ನಾವು ಪೆನ್ ಡ್ರೈವ್ ಏನಾದರೂ ತೊಗೊಂಡು ಕನೆಕ್ಟ್ ಮಾಡ್ಕೊಬೋದು. ಬಟ್ ಆ ಥರ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರೋದ್ರಿಂದ ಸ್ಟೋರೇಜು 8 GB ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇದೇ ಟಿ ವಿ ಓಕೆ ಅಂತ ಹೇಳಿಬಿಟ್ಟು ನಾವು ಫೈನಲಿ ಬ್ಲಾಪಂಕ್ಟ್ 4K ಆ್ಯಂಡ್ರಾಯ್ಡ್ ಟಿ ವಿನೇ ತೊಗೊಂಡ್ವಿ. ಸೊ ಇದೇ ನಮ್ಮ ಹೊಸ ಟಿ ವಿ. ಸೊ ನಮ್ಮ ಈ ಒಂದು ಟಿ ವಿ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್ ಹಾಗೆ ಕಾಮೆಂಟ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಹಾಗೆ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.